ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಸರ್ಪ್ರೈಸ್ ಆಗಿ ಕೆಲವೊಂದು ಐಟಮ್ಗಳನ್ನು ತೊಗೊಂಡು ಬಂದಿದ್ದೀನಿ. ನಾನು ಎಲ್ಲಿ ತೊಗೊಂಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಮಿಸ್ಟರ್ DIY ಅಂತ ಒಂದು ಶಾಪಿಗೆ ಹೋಗಿದ್ದೆ. ಅಲ್ಲಿಂದ ನಾನು ನನ್ನ ಮಗಳಿಗೋಸ್ಕರ ಕೆಲವೊಂದು ಐಟಮನ್ನು ಸರ್ಪ್ರೈಸ್ ಆಗಿ ತೊಗೊಬಂದಿದ್ದೆ. ಅವಳು ತುಂಬ ಖುಷಿ ಆದಳು ಮತ್ತು ಇವಾಗ ಓಪನ್ ಮಾಡ್ತಾ ಇದ್ದಾಳೆ. ನೋಡಿ, ಇದು ಬಂದ್ಬಿಟ್ಟು ಶಾರ್ಪ್ನರು ಈ ಥರ ಇದೆ. ಅವಳು ಓಪನ್ ಮಾಡ್ತಾ ಇದ್ದಾಳೆ. ಈ ಥರ ಇದೆ ಶಾರ್ಪ್ನರು. ಹ್ಯಾಂಡಲನ್ನು ತಿರುಗಿಸ್ಬೇಕು. ನಾನು ಆಮೇಲೆ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇನ್ನೊಂದು ಸಾರಿ. ತುಂಬ ಚೆನ್ನಾಗಿರೋ ಐಟಮ್ಗಳಿದ್ವು ಮಕ್ಕಳಿಗೆ. ನೋಡಿ, ಈ ಥರ ಇದೆ. ಆಮೇಲೆ ಇದೊಂದು ಕ್ಯೂಟಾಗಿರೋ ಪೆನ್ನು. ಅವಳಿಗೆ ಪಿಂಕ್ ಅಂದರೆ ಇಷ್ಟ, ಅದಕ್ಕೆ ಪಿಂಕ್ ಕಲರ್ ತೊಗೊಂಬಂದಿದ್ದೀನಿ. ಇದು ಹೈಲೈಟರ್, ಪಿಂಕ್ ಹೈಲೈಟರ್ ಈ ಥರ ಇದೆ ನೋಡಿ. ಆಮೇಲೆ ಇದು ಕಿಡ್ಸ್ ಸೀಸರು, ಮಕ್ಕಳದ್ದು ಸೀಸರು. ಇದರಿಂದ ಇದ್ರದ್ದು ಎಂಡು ಏನು ಶಾರ್ಪ್ ಆಗಿರಲ್ಲ, ಅದಕ್ಕೆ ಮಕ್ಕಳಿಗೆ ಕ್ರಾಫ್ಟ್ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಇದ್ರದ್ದು ಪ್ರೈಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ನಿಮಗೆ ಹೇಳ್ತೀನಿ, ಆಯಿತಾ? ಈ ಥರ ಇದೆ. ಮತ್ತು ಇದು ಬಂದುಬಿಟ್ಟು ಗುರುಪೂರ್ಣಿಮಾ ಬರ್ತಾ ಇದೆಯಲ್ಲ, ಅದಕ್ಕೆ ಅವಳು ಟೀಚರಿಗೆ ಗಿಫ್ಟ್ ಕೊಡೋಣ ಅಂತ. ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಅಲ್ಲಿರೋ ಟೀಚರ್ಗೆ ನಾವು ಗಿಫ್ಟ್ ಕೊಡೋಣ ಅಂತ ತೊಗೊಬಂದಿದ್ದೀವಿ. ಗುರುಪೂರ್ಣಿಮಾ ಅಂತ ಟೀಚರ್ಗೆ ಏನಾದರೂ ಒಂದು ನಮ್ಮ ಕಡೆಯಿಂದ ಕೊಡೋಣ ಅಂತ ನಾವು ತೊಗೊಬಂದಿದ್ದೀವಿ, ಅಂದರೆ ಡ್ಯಾನ್ಸ್ ಟೀಚರ್ಗೆ. ಇದಾದಮೇಲೆ ಅವ್ರ ಕೊಲೀಗು ಮಲೇಷ್ಯಾದವ್ರು ಇದ್ದಾರೆ. ಅವರು ಈ ಥರ ಫ್ರೂಟ್ ಗಮ್ಮಿ ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತಾ ಇದ್ದಾಳೆ ನನ್ನ ಮಗಳು. ನೋಡಿ ಯಾವ ಥರದ್ದು ಕೊಟ್ಟಿದ್ದಾರೆ ಅಂತ. ತುಂಬ ಖುಷಿಯಾಗಿದ್ಲು ಅವಳು. ಮಕ್ಕಳಿಗೆ ಗಿಫ್ಟ್ ಅಂದರೆ ಇಷ್ಟ ಆಗುತ್ತಲ್ವಾ. ನೋಡಿ ಯಾವ ಥರ ಇದೆ ಅಂತ. ನಾನು ಇದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಈ ಥರ ಪೆನ್ಸಿಲ್ ಹಾಕಿ ಈ ಕಡೆಯಿಂದ ಹ್ಯಾಂಡಲನ್ನು ತಿರುಗಿಸಿದರೆ ಆಯಿತು. ಪೆನ್ ಅಂತೂ ಎಷ್ಟು ಕ್ಯೂಟಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಸಿಗುತ್ತೆ ಮಿಸ್ಟರ್ DIYಯಲ್ಲಿ. ಕ್ಯೂಟಾಗಿರೋ ಕಲೆಕ್ಷನ್ಸ್ ಇರುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ಇಲ್ಲಿ. ಇದು ನೋಡಿ, ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಪೆನ್ಸಿಲ್ ಇಟ್ಬಿಟ್ಟು ಥರ ತಿರುಗಿಸಿದ್ರೆ ಕೆಳಗಡೆ ಇದೆಲ್ಲ ಕಲೆಕ್ಟ್ ಆಗುತ್ತೆ. ಆಮೇಲೆ ನಾವು ಅದನ್ನು ತೆಗೆದು ಕಸನೆಲ್ಲ ಹೊರಗಡೆ ಹಾಕ್ಬೋದು. ಆಮೇಲೆ ನನ್ನ ಮಗಳಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದರು. ಈ ಕಟ್ ಮಾಡಿ ಈ ಥರ ಪಿಕ್ಚರ್ಸ್ನೆಲ್ಲ ಕಟ್ ಮಾಡಿ ಅದನ್ನು ಬುಕ್ ಥರ ಮಾಡಬೇಕು. ಆ ಪ್ರಾಜೆಕ್ಟ್ ಇತ್ತು ಇವತ್ತು. ಎಲ್ಲ ತೋರಿಸ್ತಾ ಇದ್ದಾಳೆ ಅವಳು ಏನೇನು ಅಂತ. ಅವಳಿಗೆ ಈ ಥರ ಕ್ರಾಫ್ಟ್ ಎಲ್ಲ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟು. ಯಾವಾಗಲೂ ಮಾಡ್ತಾ ಇರ್ತಾಳೆ ಇದನ್ನೇ. ಬುಕ್ಲೆಟ್ ಥರ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ದಾಳಲ್ಲ. ಈ ಥರ ಇದೆ. ಈ ಗಿಫ್ಟನ್ನ ಇನ್ನೊಮ್ಮೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಥರ ಗಿಫ್ಟ್ ಪ್ಯಾಕ್ ಮಾಡಿ ಇದರಲ್ಲಿ ಏನಾದರೂ ಒಂದು ಕಾರ್ಡ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ.
ನೋಡಿ ಇದು ಇದರಲ್ಲಿ ಏನಾದರೂ ಕ್ಯಾಂಡಲ್ ಸೆಂಟೆಡ್ ಕ್ಯಾಂಡಲ್ ಹೋಲ್ಡ್ ಮಾಡ್ಬೋದು ಈ ಥರ. ಮತ್ತು ಇನ್ನೊಂದು ಟೈಮರ್ ಈ ಥರ ಇದೆ. ಈ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರೀಟಿಂಗ್ ಕಾರ್ಡ್ ಮಾಡಿ ಹಾಕಬೇಕಿವಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಇದ್ರದ್ದು ಪ್ರೈಸ್ ಎಲ್ಲ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.